ಎಲ್ಲವನ್ನ ಎದುರಿಸೋಕೆ ಸಿದ್ಧವಾಗ್ತಿದೆಯಾ ಪಾಕಿಸ್ತಾನ? ಯಾಕಂದರೆ ಮತ್ತೊಬ್ಬ ಶತ್ರುವಿನ ಮೊರೆ ಹೋಗಿದೆ ವೈರಿ ರಾಷ್ಟ್ರ. ಅಮೆರಿಕ ಗುಪ್ತಚರದಿಂದ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದೆ. ಅಮೆರಿಕ ಗುಪ್ತಚರ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತ ಇಗ್ನೋರ್ ಮಾಡುವಂಥ ವಿಚಾರ ಅಲ್ವೇ ಅಲ್ಲ. ಭಾಳ ಸೀರಿಯಸ್ ಆಗಿರಬೇಕು ಈ ವಿಚಾರದಲ್ಲಿ ನಮ್ಮ ಭಾರತ. ಪರಮಾಣು ಶಸ್ತ್ರಾಗಾರ ಆಧುನೀಕರಣಕ್ಕೆ ಪಾಕ್ ಪ್ರಯತ್ನವನ್ನು ಮಾಡ್ತಾ ಇದೆ. ತನ್ನ ಮಿಲಿಟರಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಬೇಕು ಅಂತ ಚೀನಾಗೆ ದುಂಬಾಲು ಬಿದ್ದಿದೆ ಅಂತೆ. ಚೀನಾದಿಂದ ಆರ್ಥಿಕ ಮಿಲಿಟರಿ ಬೆಂಬಲವನ್ನು ಕೋರಿದೆ ಪಾಕ್. ಅಮೆರಿಕದ ಹೊಸ ರಕ್ಷಣಾ ಗುಪ್ತಚರ ವರದಿ ಈ ವಿಚಾರವನ್ನು ಬಹಿರಂಗಪಡಿಸಿದೆ. ಭಾರತದಿಂದಲೂ ಕೂಡ ಮಿಲಿಟರಿ ಸಾಮರ್ಥ್ಯ ಹೆಚ್ಚಳಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಮಿತ್ರ ರಷ್ಯಾದಿಂದ ಮತ್ತಷ್ಟು ಶಸ್ತ್ರಾಸ್ತ್ರವನ್ನು ನಮ್ಮ ಭಾರತ ಕೇಳಿದೆ. ವಾಸ್ತವ ಅಂದರೆ ಭಾರತದ ಮುಂದೆ ಪಾಕ್ ಏನೇನೂ ಅಲ್ಲ. ಎಲ್ಲ ಹಂತದಲ್ಲೂ ನಮಗಿಂತ ಬಹಳ ಹಿಂದೆ ಇದ್ದಾರೆ ಅವರು. ನಮಗೂ ಅವ್ರಿಗೂ ಹೋಲಿಕೆ ಮಾಡೋದು ಬೇಡ ರೀ. ಪಾಕಿಸ್ತಾನಕ್ಕೂ ಭಾರತಕ್ಕೂ ಏನು ಹೋಲಿಕೆ? ಅವ್ರದ್ದೆಷ್ಟು ಸ್ಟ್ರೆಂತು, ನಮ್ದು ಹೆಂಗೆ ಸ್ಟ್ರೆಂತು, ಆರ್ಥಿಕತೆ ಏನು ಮತ್ತು ಸೇನಾ ಸಾಮರ್ಥ್ಯ ಏನು? ಬೇಡವೇ ಬೇಡ ರೀ. ನಮ್ದೇನೇ ಇದ್ರೂ ಚೀನಾ ಜೊತೆ ಹೋಲಿಕೆ ಮಾಡೋಣ, ಜಪಾನ್ ಜೊತೆ ಹೋಲಿಕೆ ಮಾಡೋಣ, ಇಸ್ರೇಲ್ ಜೊತೆ ಹೋಲಿಕೆ ಮಾಡೋಣ. ನಿಜವಾದ ಶತ್ರು ಅಂತ ಹೇಳಿದ್ರೆ ನಮಗೆ ಅದು ಡ್ರ್ಯಾಗನ್ ರಾಷ್ಟ್ರ ಚೀನಾ. ನೋಡಿ, ಅವರು ಶತ್ರುವಿನ ಶತ್ರು, ಮಿತ್ರ ಅನ್ನುವಂಥ ರೀತಿಯಲ್ಲಿ ಈಗ ಏನೆಲ್ಲ ಪ್ಲ್ಯಾನ್ಗಳನ್ನು ಹೆಣಿತಾ ಇದ್ದಾರೆ ಅಂತೇಳಿ. ಹಾಗಾಗಿ ನಮ್ಮ